ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಚಂದ್ರಶೇಖರ್ ಮಾತಾಡ್ತಾ ಇರೋದು, ಆನೆ ಕುದುರೆ ಪ್ರೇಮಿ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಮನೆಯಲ್ಲಿ ಏನಪ್ಪಾ ಅಂದ್ರೆ ಸಾಟರ್ಡೆ ಸ್ಪೆಷಲ್. ನಾನು ಇವಾಗ ಹೊರಗಡೆಯಿಂದ ಬಂದೆ, ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಫೀಲ್ಡ್ ವರ್ಕ್ ಇತ್ತು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ನಾನು ಇವತ್ತು ಹೊರಗಡೆ ಟಿಫನ್ ತಿನ್ಲಿಲ್ಲ. ಸ್ವಲ್ಪ ಇವತ್ತು ಮನೇಲೆ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ಇವಾಗ ಒಂದು 1 hour ಫ್ರೀ ಇದ್ದೀನಿ. ನಾನು ಮನೇಲೆ ಟಿಫನ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತೇನಪ್ಪಾ ಅಂತಂದ್ರೆ ಟಿಫನ್ ಉಪ್ಪಿಟ್ಟು, ಬನ್ಸಿ ರವೆ ಉಪ್ಪಿಟ್ಟು, ಮತ್ತೆ ಜೊತೆಗೆ ತರಕಾರಿ ಹಾಕಿ ಬನ್ಸಿ ರವೆ ತರಕಾರಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ, ನಾನು ಎವ್ರಿ ವೀಕ್ಲಿ ಒಂದ್ಸರಿ ಏನ್ ಮಾಡ್ತೀನಿ ಅಂತಂದ್ರೆ, ಮನೆಗೆ ಏನೇನ್ ಬೇಕು ಅದನ್ನ ಒಂದು ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ನೋಡಿ ಇವಾಗ ನಾನು ಈ ತರ ಎಲ್ಲ ತಂದು ಇಟ್ಕೊಂಡ್ಬಿಡ್ತೀನಿ. ನೋಡಿ ಇದು ಈರುಳ್ಳಿ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಮಾರ್ಕೆಟ್ ಇಂದ. ಮತ್ತೆ ಹಾಗೇನೆ ಇದು ಟೊಮೊಟೊ. ನೋಡಿ ಟೊಮೊಟೊನು ಈ ರೀತಿ ಸ್ವಲ್ಪ ಹಣ್ಣು ಮತ್ತೆ ಕಾಯಿ ಈ ರೀತಿ ಟೊಮೊಟೊನು ತಂದು ಇಟ್ಕೊಂಡ್ಬಿಡ್ತೀವಿ. ವಾರಕ್ಕೊಂದ್ಸರಿ ಬೇಕಾದ ತಗೊಂಬೋದು ಅಂತೇಳಿ. ಜೊತೆಗೆ ಅವಾಗ ಏನಪ್ಪಾ ಅಂತ ನೋಡಿ, ಈ ರೀತಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿ ಇಟ್ಕೊಂಡ್ಬಿಡ್ತೀವಿ. ಸಾಮಾನ್ಯವಾಗಿ ಏನಪ್ಪಾ ಅಂತಂದ್ರೆ, ಎಲ್ಲಾ ಅಡಿಗೆಗಳನ್ನು ಮಾಡಬೇಕು ಅಂತ, ಎಲ್ಲಾ ಟಿಫನ್ ಮತ್ತೆ ಊಟ ಎಲ್ಲ ಅಡಿಗೆಗಳೆಲ್ಲ ಪ್ರಿಪೇರ್ ಮಾಡಬೇಕು ಅಂದ್ರೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಬೇಕೇ ಬೇಕು. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಸ್ನೇಹಿತರೆ, ಇವಾಗ ನಾನು ಟಿಫನ್ ಮಾಡಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ ಸ್ನೇಹಿತರೆ, ಇವಾಗ ನಾನು ತೋರಿಸ್ತೀನಿ ನಿಮ್ಗೆ. ನೋಡಿ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಿಮ್ಗೆ ಅವಲಿ ಹೇಳಿದಂಗೆ ಬನ್ಸಿರವೆ ತರಕಾರಿ ಉಪ್ಪಿಟ್ಟು ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ತಗೊಂಡು ಬಿಡಿಸ್ಕೊಂಡಿದ್ದೀನಿ, ಮತ್ತೆ ಟೊಮೊಟೊ ರೆಡಿ ಮಾಡ್ಕೊಂಡಿದ್ದೀನಿ, ಬೀನ್ಸ್ ರೆಡಿ ಇದೆ, ಮತ್ತೆ ಇಲ್ಲಿ ಕ್ಯಾರೆಟ್ ಕೂಡ ರೆಡಿ ಇದೆ. ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನಾವು ಯಾವುದೇ ಒಂದು ತರಕಾರಿಗಳಾದ್ರೂ ಆ ತರಕಾರಿಗಳನ್ನ ನೀಟಾಗಿ ನಾವು ಕಟ್ ಮಾಡ್ಕೊಂಡು ಏನ್ ಮಾಡ್ಬೇಕು, ಫಸ್ಟ್ ನೀಟಾಗಿ ಕಟ್ ಮಾಡ್ಕೊಂಡು ಆಮೇಲೆ ನೀಟಾಗಿ ವಾಶ್ ಮಾಡ್ಕೊಬೇಕಾಗತ್ತೆ. ಯಾಕಂದ್ರೆ ವಾಶ್ ಮಾಡಿದ್ರೆ ಯಾವ ತರಕಾರಿನೂ ಹಾಕಕ್ಕಾಗಲ್ಲ. ಇವಾಗ ನೋಡಿ ಸ್ನೇಹಿತರೆ, ನಾನು ಇವಾಗ ಫಸ್ಟ್ ಬೀಟ್ರೂಟ್ ಎಲ್ಲ ಇದು ಕ್ಯಾರೆಟ್ ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇವಾಗ ನಾನು ಇವಾಗ ಏನಪ್ಪಾ ಅಂತಂದ್ರೆ, ಮತ್ತೆ ಬೀನ್ಸು ಮತ್ತೆ ಟೊಮೊಟೊ, ಈರುಳ್ಳಿನ ನೋಡಿ ಸ್ನೇಹಿತರೆ, ಇವಾಗ ನಾನು ನಿಮ್ಗೆ ಹೇಳಿದ್ನಲ್ಲ, ಅವಾಗ 30-35 ಮಿನಿಟ್ಸ್ ಇವಾಗ ಟಿಫನ್ ಪ್ರಿಪೇರ್ ಆಗ್ಬಿಡುತ್ತೆ. ಏನಪ್ಪಾ ಅಂತಂದ್ರೆ, ನಾವು ಇವಾಗ ಈ ತರಕಾರಿ ಎಲ್ಲ ನಾವು ಕಟ್ ಮಾಡಿ ರೆಡಿ ಮಾಡ್ಕೊತಂದ್ರೆ ಟಿಫನ್ ಆಗೋದೇ ಲೇಟ್ ಆಗಲ್ಲ. ಉಪ್ಪಿಟ್ಟು ಅಂದ್ರೆ ಒಂದು 35 to 40 ಮಿನಿಟ್ಸ್ ಆದ್ರೆ ಸಾಕು, ಪ್ರಿಪೇರ್ ಆಗುತ್ತೆ. ಆರಾಮಾಗಿ ತಿಂಡಿ ತಿಳ್ಕೊಂಡು ಮತ್ತೆ ನಾವು ಹೊರಗಡೆ ಹೋಗ್ಬೋದು. ನೋಡಿ ಸ್ನೇಹಿತರೆ, ಇವಾಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇವಾಗ ಗ್ಯಾಸ್ ಸ್ಟವ್ ಮೇಲೆ ನಾನು ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಅವಲೇ ಹೇಳಿದ್ನಲ್ಲ, ಇವಾಗ ಏನಪ್ಪಾ ಅಂತಂದ್ರೆ ಗ್ಯಾಸ್ ಸ್ಟವ್ ಮೇಲೆ ನಾನು ಬಾಂಡೆ ಇಟ್ಕೊಂಡು ಇವಾಗ ರವೆ ಹಾಕೊಂಡು ಫಸ್ಟ್ ರವೆನ ನಾನು ಏನ್ ಮಾಡ್ತಾ ಇದೀನಿ ಅಂತಂದ್ರೆ, ರವೆನ ಹುರ್ಕೋತಾ ಇದ್ದೀನಿ. ನೀವು ರವೆ ಹುರ್ಕೋಬೇಕಾದ್ರೆ ಏನಪ್ಪಾ ಅಂತಂದ್ರೆ, ಫಸ್ಟ್ ರವೆ ಇದ್ ಮಾಡ್ಕೊಂಡ್ಮೇಲೆ ಜಾಸ್ತಿ ರವೆನ ತುಂಬಾ ಸೀಸಕ್ ಹೋಗ್ಬೇಡಿ, ತುಂಬಾ ಮೀಡಿಯಂ ಆಗಿ ಫ್ರೈ ಮಾಡ್ಕೊಂಡು ಸ್ನೇಹಿತರೆ. ನೋಡಿ ಇವಾಗ ನಾನು ಇದು ಬನ್ಸಿ ರವೆ, ಇದನ್ನ ನಾನು ರವೆ ಹಾಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಕೊಳ್ಳಿ, ಇದು ತುಂಬಾ ಏನಪ್ಪಾ ಅಂತಂದ್ರೆ, ನಾವು ಒಂದ್ಸರಿ 2 ಸರಿ ಮಾಡ್ಬೇಕಾದ್ರೆ ಇದು ತುಂಬಾ ನಮ್ಗೆ ಸ್ವಲ್ಪ ರಿಸ್ಕ್ ಅನ್ಸುತ್ತೆ. ಆಮೇಲೆ ನಮ್ಗೆ ಇದು ಫ್ರೀ ಆಗುತ್ತೆ ಸ್ನೇಹಿತರೆ. ನೋಡಿ ಇವಾಗ ನಾನು ರವೆನ ಹುರ್ಕೋತಾ ಇದ್ದೀನಿ ಸ್ವಲ್ಪ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ, ಇವಾಗ ಟಿಫನ್ ಎಲ್ಲ ಪ್ರಿಪೇರ್ ಆದ್ಮೇಲೆ ನಾನು ನಿಮ್ಗೆ ಮತ್ತೆ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ಇಷ್ಟೇ ನಾನು ಇವತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಓಕೆ ಬೈ. ಓಕೆ ಸ್ನೇಹಿತರೆ, ನಾನು ನಿಮ್ಗೆ ಅವಳು ಹೇಳಿದ್ದ ನಾನು ರವೆನ ಹುರ್ಕೋತಾ ಇದ್ದೀನಿ ಅಂತ ಹೇಳಿ. ಇವಾಗ ರವೆ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ ರವೆ ಎಲ್ಲ ಹುರಿದಾಯ್ತು. ಮತ್ತೆ ಇವಾಗ ಪಾತ್ರೆನಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಇವಾಗ ನಾನು ಪಾತ್ರೆಗೆ ಕರಿಬೇವಿನ ಸೊಪ್ಪು, ಮತ್ತೆ ಸಾಸಿವೆ ಕಾಳು, ಮತ್ತೆ ಬೇಳೆ ಹಾಕೊಂಡಿದ್ದೀನಿ. ನಾನು ಕರಿಬೇವಿನ ಸೊಪ್ಪು ಮತ್ತೆ ಸಾಸಿವೆ ಮತ್ತೆ ಕಡಲೆಬೇಳೆನ ಹಾಕೊಂಡು ನಾನು ಇವಾಗ ಏನ್ ಮಾಡಿದ್ದೀನಿ ಅಂದ್ರೆ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇವಾಗ ನಾನು ತರಕಾರಿಗಳನ್ನ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಅವಲೇ ಹೇಳಿದ್ದೆ. ನೋಡಿ ಸ್ನೇಹಿತರೆ, ತರಕಾರಿ ನಾನು ಕಟ್ ಮಾಡ್ಕೊಂಡಿರೋದು, ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಒಣಮೆಣಸಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ಬೀನ್ಸು ಮತ್ತೆ ಕ್ಯಾರೆಟ್ ಅನ್ನ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಪ್ಪಾ ಅಂತಂದ್ರೆ, ನಾನು ಇವಾಗ ಏನ್ ಮಾಡ್ತೀನಿ ಅಂತಂದ್ರೆ, ಈರುಳ್ಳಿನ ಇವಾಗ ಹೀಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ಮತ್ತೆ ಸ್ಪೈಸಿ ಆಗಿರುತ್ತೆ ಸ್ನೇಹಿತರೆ. ಓಕೆನಾ? ನೀವು ಮನೆಯಲ್ಲಿ ಇದೇ ತರ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ. ಏನಪ್ಪಾ ಅಂದ್ರೆ, ನನಗೂ ಅಷ್ಟೇ ಅಡಿಗೆಗಳೆಲ್ಲ ತುಂಬಾ ಕಷ್ಟ ಅನ್ನಿಸ್ತಾ ಇತ್ತು. ಇವಾಗ ನನಗೆ ಮಾಡ್ತಾ ಏನಾಗ್ತಾ ಇದೆ ಅಂತಂದ್ರೆ, ತುಂಬಾ ಫ್ರೀ ಆಗಿದೆ. ಇವಾಗ ನಾನು ಸುಮಾರು ಸ್ವಲ್ಪ ಕಲ್ತಿದ್ದೀನಿ. ಇವಾಗ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರ್ತದೆ, ಮತ್ತೆ ತಿನ್ಬೇಕಾದ್ರೂ ಮತ್ತೆ ಒಳ್ಳೆ ಟೇಸ್ಟ್ ಇರ್ತದೆ ಸ್ನೇಹಿತರೆ. ನೋಡಿ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಹಾಕೊಂಡೆ, ಮತ್ತೆ ಬೀನ್ಸು ಮತ್ತೆ ಕ್ಯಾರೆಟ್ ನಾನು ಆಮೇಲೆ ಹಾಕೋತೀನಿ. ಫಸ್ಟ್ ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇವಾಗ ನಾವು ಇದನ್ನ
ನಾವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಏನನ್ನ ಫ್ರೈ ಮಾಡ್ಕೊಬೇಕು ಹೇಳಿ, ಕರಿಬೇವಿನ ಸೊಪ್ಪು ಮತ್ತೆ ಸಾಸಿವೆ ಕಾಳು ಮತ್ತೆ ಬೇಳೆ ಮತ್ತೆ ಒಣಮೆಣಸಿನಕಾಯಿ ಮತ್ತೆ ಈರುಳ್ಳಿ ಹಾಕೊಂಡು ಇವಾಗ ನಾನು ಫ್ರೈ ಮಾಡ್ಕೊತೀನಿ ಸ್ನೇಹಿತರೆ. ನೋಡಿ ಇವಾಗ ಇದು ಫ್ರೈ ಮಾಡ್ಕೊತಾ ಇರೋದು ಇದು, ಓಕೆನಾ? ನೋಡ್ತಾ ಇದ್ದೀರಲ್ಲ, ಇದು ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದೆಲ್ಲ ಫ್ರೈ ಮಾಡ್ಕೊಂಡ್ಮೇಲೆ ಸ್ನೇಹಿತರೆ ನಾನು ನಿಮ್ಗೆ ಒಂದು ವಿಷಯ ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ, ಸ್ವಲ್ಪ ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಬೀನ್ಸ್ ಮತ್ತೆ ಕ್ಯಾರೆಟ್ ಹಾಕಿ ನೀಟಾಗಿ ಬೇಯಿಸ್ಕೊಬೇಕು. ಎಲ್ಲ ನೀಟಾಗಿ ಬೇಯಿಸ್ಕೊಂಡು ಆದ್ಮೇಲೆ ನೀವು ಆಮೇಲೆ ರವೆನ ಮಿಕ್ಸ್ ಮಾಡಬೇಕಾಗುತ್ತೆ. ಅದನ್ನು ನಾನು ನಿಮ್ಗೆ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಸ್ನೇಹಿತರೆ, ನೋಡ್ಕೊಳ್ಳಿ. ಇದನ್ನ ಇದೇ ರೀತಿ ನೀವು ಮಾಡಿ. ಓಕೆ, ನೋಡಿ ಸ್ನೇಹಿತರೆ, ಇವಾಗ ನಾನು ಪಾತ್ರೆಗೆ ಈರುಳ್ಳಿ ಹಾಕೊಂಡು ಮತ್ತೆ ಒಣಮೆಣಸಿನಕಾಯಿ ಮತ್ತೆ ಸಾಸಿವೆ ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕರಿಬೇವಿನ ಸೊಪ್ಪು ಮತ್ತೆ ಕಡಲೆಬೇಳೆ ಹಾಕೊಂಡು ನೀಟಾಗಿ ಇವಾಗ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಬನ್ಸಿರವೆ ಇವಾಗ ತರಕಾರಿ ಉಪ್ಪಿಟ್ಟಿಗೆ ಈ ರೀತಿ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದನ್ನ ಏನಪ್ಪಾ ಅಂತಂದ್ರೆ ಒನ್ ಟೈಮ್ ಇವಾಗ ನಾವು ಟಿಫನ್ ತಿನ್ಕೊಂಡು ಈವ್ನಿಂಗ್ ಸ್ವಲ್ಪ ಸ್ನಾಕ್ಸ್ ಅಂತ ತಿನ್ಬೋದು. ಆಕ್ಚುಲಿ ಇವತ್ತು ನಾನೇನಪ್ಪ ಅಂತಂದ್ರೆ ಇವತ್ತೊಂದು ವರ್ಕ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು 4 to 5 ಒಳಗಡೆ ಮತ್ತೆ ಮನೆಗೆ ಬರ್ತೀನಿ ಸ್ನೇಹಿತರೆ. ಸ್ವಲ್ಪ ಮನೆಯಲ್ಲೂ ಒಂದು ಮನೆಗೆ ಗೆಸ್ಟ್ ಬರ್ತಾ ಇರೋದ್ರಿಂದ ಒಂದು 6 o'clock ಗೆಸ್ಟ್ ಎಲ್ಲ ಬರ್ತಾರೆ ಬ್ಯಾಂಗ್ಳೂರಿಂದ. ನಾನೊಂದು 4 to 5 ಒಳಗಡೆ ಮನೆಗೆ ಬರ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇವಾಗ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಾಯ್ತು. ಮತ್ತೆ ಇವಾಗ ಏನಪ್ಪಾ ಅಂದ್ರೆ ಬೀನ್ಸ್ ಮತ್ತೆ ಕ್ಯಾರೆಟ್ನ ಇವಾಗ ನಾನು ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಬೀನ್ಸ್ ಮತ್ತೆ ಕ್ಯಾರೆಟ್ನ ನಾನು ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನ ಇವಾಗ ನಾನು ಈರುಳ್ಳಿ ಫ್ರೈ ಆದ್ಮೇಲೆ ಬೀನ್ಸ್ ಮತ್ತೆ ಕ್ಯಾರೆಟ್ನ ಹಾಕೋತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ತರಕಾರಿನ ತುಂಬಾ ಚಿಕ್ಕದಾಗಿ ಕಟ್ ಮಾಡಿದ್ರೆ ತುಂಬಾ ಬೆಂದೋಗ್ಬಿಡುತ್ತೆ ಸ್ನೇಹಿತರೆ. ಯಾವತ್ತೂ ತರಕಾರಿ ಏನಪ್ಪಾ ಅಂತಂದ್ರೆ ನಮ್ಗೆ ಒಂದು ವೆಜಿಟೇರಿಯನ್ ಅಲ್ಲಿ ತರಕಾರಿ ಅಂತಂದ್ರೆ ಅದು ನಮ್ಮ ಒಂದು ಹೆಲ್ತಿ ಫುಡ್. ಅದೇನಪ್ಪಾ ಅಂತಂದ್ರೆ ನಾವು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಾಗ ನಮ್ಗೆ ಏನಪ್ಪಾ ಅಂತಂದ್ರೆ ನಾವು ಟಿಫನ್ ತಿನ್ಬೇಕಾದ್ರೆ ಈ ತರ ತರಕಾರಿ ಎಲ್ಲ ಸಿಗ್ತಾ ಇರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ರಲ್ಲ, ಇವಾಗ ಏನಪ್ಪಾ ಅಂತಂದ್ರೆ ಈ ಎಲ್ಲ ಐಟಮ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ಇವಾಗ ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇವಾಗ ಸಾಲ್ಟು ಏನಪ್ಪಾ ಅಂತಂದ್ರೆ ಕೆಲವರೆಲ್ಲ ಸಾಲ್ಟನ್ನ ಕಮ್ಮಿ ಯೂಸ್ ಮಾಡ್ತಾರೆ, ಮತ್ತೆ ಕೆಲವರೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಸಾಲ್ಟನ್ನ ಏನಪ್ಪಾ ಅಂತಂದ್ರೆ ರುಚಿಗೆ ತಕ್ಕಂತೆ ಸಾಲ್ಟ್ ಹಾಕೊಬೇಕು. ಸ್ವಲ್ಪ ಸಾಲ್ಟ್ ಕಮ್ಮಿನೇ ಉಪಯೋಗಿಸಿ ಸ್ನೇಹಿತರೆ. ಮತ್ತೆ ಉಪ್ಪು ಮತ್ತೆ ಖಾರ ಎಲ್ಲ ಕಮ್ಮಿನೇ ಇರಲಿ. ಯಾಕೆಂದ್ರೆ ಇವಾಗ ತುಂಬಾ ಬೇಸಿಗೆ ಇರೋದ್ರಿಂದ ಇವಾಗ ಸ್ವಲ್ಪ ಖಾರನ ಕಮ್ಮಿ ತಿನ್ನಿ, ಹೆಲ್ತ್ಗೆ ತುಂಬಾ ಒಳ್ಳೇದು. ಯಾಕಂದ್ರೆ ನಾನು ತುಂಬಾ ಖಾರ ತಿಂತಾ ಇದ್ದೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆದ್ಮೇಲೆ ನಾನು ಎಲ್ಲ ಇವಾಗ ತುಂಬಾ ಲಿಮಿಟ್ ಮಾಡಿದ್ದೀನಿ ಸ್ನೇಹಿತರೆ. ಎನರ್ಜಿಟ್ ಐಟಮ್ ಆಗಿರ್ಬೋದು, ಆಮೇಲೆ ಈ ಖಾರ ಜಾಸ್ತಿ ತಿನ್ನೋದು ಮತ್ತೆ ಸಾಲ್ಟನ್ನ ಜಾಸ್ತಿ ತಿನ್ನೋದು, ಇದೆಲ್ಲ ಸ್ವಲ್ಪ ಹೆಲ್ತ್ಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಆದಷ್ಟು ನೀವು ಇವಾಗ ಸ್ವಲ್ಪ ಈಗ ಬೇಸಿಗೆ ಇರೋದ್ರಿಂದ ಮತ್ತೆ ಲಿಕ್ವಿಡ್ ಐಟಮ್ಸ್ ಜಾಸ್ತಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಮತ್ತೆ ಎಳ್ನೀರು ಕುಡೀರಿ, ಮತ್ತೆ ಜ್ಯೂಸ್ ಐಟಮ್ಗಳು ಕುಡೀರಿ, ಓಕೆನಾ? ನಾನು ಇವಾಗ ಏನಪ್ಪಾ ಅಂದ್ರೆ ಟಿಫನ್ ಮುಗಿಸೋದ್ಮೇಲೆ ನಾನು ಇನ್ನು ನೈಟ್ ತನಕ ಯಾವುದೇ ಥರ ನಾನು ಇನ್ನು ಊಟ ಮಾಡಲ್ಲ. ಇದು ನೈಟ್ ಊಟ ಮಾಡಿಕೊಂಡು ಇದು ಮಾಡೋದಷ್ಟೇ. ನೋಡಿ, ಇವಾಗ ನಾನು ನಿಮ್ಗೆ ಹೇಳ್ದಂಗೆ ಇವಾಗ ಎಲ್ಲ ಫ್ರೈ ಆಗಿದೆ. ಇವಾಗ ಬೀನ್ಸು, ಕ್ಯಾರೆಟು ಮತ್ತೆ ಈರುಳ್ಳಿ ಮತ್ತೆ ಒಣಮೆಣಸಿನಕಾಯಿ, ಸಾಸು ಎಲ್ಲ ಹಾಕೊಂಡು ಎಲ್ಲ ಮಸಾಲೆ ಐಟಮ್ ಎಲ್ಲ ಇದು ಮಾಡ್ಕೊಂಡಿದ್ದೀವಿ. ಇವಾಗ ನಾನು ಇನ್ನೂ ಟೊಮೊಟೊ ಹಾಕಿಲ್ಲ ಸ್ನೇಹಿತರೆ. ಇವಾಗ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ. ಇವಾಗ ನೋಡ್ಕೊಳ್ಳಿ, ಟೊಮೊಟೊ ಏನಪ್ಪಾ ಅಂತಂದ್ರೆ ಫಸ್ಟೇ ಹಾಕಂಗಿಲ್ಲ. ಫಸ್ಟ್ ಹಾಕಿದ್ರೆ ಜಾಸ್ತಿ ಬೆಂದೋಗ್ಬಿಡುತ್ತೆ ಟೊಮೊಟೊನ ನಾವು ಲಾಸ್ಟಲ್ಲಿ ಹಾಕೊಬೇಕು. ಈ ತರಕಾರಿ ಎಲ್ಲ ಬೇಯಿಸ್ಕೊಂಡು ನೋಡಿ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಎಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ತರಕಾರಿ ಎಲ್ಲ ಆದ್ಮೇಲೆ ಇವಾಗ ನಾನು ಟೊಮೊಟೊ ಹಾಕೋತಾ ಇದ್ದೀನಿ. ಇವಾಗ ಟೊಮೊಟೊ ತುಂಬಾ ಚೆನ್ನಾಗಿರ್ತದೆ, ಟೊಮೊಟೊನು ಕೂಡ ಟೇಸ್ಟಿ ಆಗಿರ್ತದೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಇದು ಒಂದು 4 minutes ಇವಾಗ ಎಲ್ಲ ಹಾಕೊಂಡ್ಮೇಲೆ 4 minutes ಇವಾಗ ನಾವು ಏನ್ ಮಾಡ್ಬೇಕು ಅಂದ್ರೆ ಇದನ್ನ ನೀಟಾಗಿ ನಾವು ಮಾಡ್ಕೊಬೇಕು. ಪಾತ್ರೆನಲ್ಲಿ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಎಷ್ಟು ಅಂದ್ರೆ ಒಂದು 4 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕಿದು. ನೋಡಿ, ಇವಾಗ ಒಂದು 20 ಸೆಕೆಂಡ್ ಆಗಿದೆ. ಇವಾಗ ಒಂದು 4 ನಿಮಿಷ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡ್ಮೇಲೆ
ಆಮೇಲೆ ನಾವು ಏನು ಮಾಡಬೇಕು ಅಂತಂದರೆ ಬನ್ಸಿರವೆನ ಹಾಕ್ಬೇಕಾಗುತ್ತೆ. ನೋಡಿ ಸ್ನೇಹಿತರೆ, ಇವಾಗ ಏನಪ್ಪ ಅಂತಂದರೆ ಇವಾಗ ಪಾತ್ರೆನಲ್ಲಿ ಎಲ್ಲ ಮಿಕ್ಸ್ ತರಕಾರಿಗಳು ಇವಾಗ ಎಲ್ಲ ನೀಟಾಗಿ ಬೇಯ್ತಾ ಇದ್ದಾರೆ. ಆದಷ್ಟು ಫುಡ್ ಎಲ್ಲ ಮನೇಲೆ ಪ್ರಿಪೇರ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟಿಫನ್ ಆಗಿರ್ಬೋದು, ಆಫ್ಟರ್ನೂನ್ ಲಂಚ್ ಆಗಿರ್ಬೋದು, ಮತ್ತು ನೈಟು ಡಿನ್ನರ್ ಆಗಿರ್ಬೋದು. ನೀವು ಬೆಳಿಗ್ಗೆ ಟಿಫನ್ನ ಪ್ರಿಪೇರ್ ಮಾಡ್ಕೊಂಡಾಗ ಅದನ್ನೇ ನೀವು ಬೆಳಿಗ್ಗೆ ಟಿಫನ್ ಮುಗಿಸ್ಕೊಂಡು ಮತ್ತು ಲಂಚ್ಗೂ ಕ್ಯಾರಿ ಮಾಡ್ಬೋದು. ಲಂಚನ್ನು ಮಾಡ್ಕೊಳ್ಳಿ. ಹೊರಗಡೆ ಹೋಟೆಲೆಲ್ಲ ತಿನ್ನಕ್ಕೆ ಹೋಗ್ಬಿಡಿ. ಯಾಕಂದರೆ 50 ರೂಪಾಯಿ 100 ರೂಪಾಯಿ ಅಂತ ನಾವು ಅಂತೀವಿ. ಅದು 50 ರೂಪಾಯಿನೂ ಕೂಡ ನಾವು ಸೇವಿಂಗ್ಸ್ ಮಾಡ್ಬೋದು ಒಂದು. ಮತ್ತು ನಾವು ಮನೆಯಲ್ಲಿ ಊಟ ತಿಂದರೆ ನಮಗೆ ಹೆಲ್ತ್ ಚೆನ್ನಾಗಿರ್ತದೆ. ಮತ್ತು ನೈಟ್ ಬಂದಾಗ ಏನಂದರೆ ಒಂದು 7:30 8 o'clock ಅಡುಗೆ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ರು 1 ಅವರಲ್ಲಿ ಅಡುಗೆ ಪ್ರಿಪೇರ್ ಮಾಡಿಕೊಂಡು 1 ಅವರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ನಾವೇನು ಮಾಡ್ಬೋದು ಅಂದರೆ ನೈಟು ಊಟ ಮಾಡ್ಬೋದು. ಊಟ ಮಾಡಿದ್ಮೇಲೆ ನೈಟು ಏನು ಮಾಡಿ ಅಂತಂದರೆ ಒಂದು 1 ಅವರ್ ಮುಂಚೆ, ನೀವು ಮಲಗೋದು 1 or 2 hours ಮುಂಚೆನೇ ಊಟ ಮುಗಿಸಿ ನೀವೇನಪ್ಪ ಅಂದರೆ ಜಸ್ಟ್ ವಾಕ್ ಮಾಡಿಕೊಂಡು ಕ್ಯಾಶುವಲಾಗಿ ನೀವು ಆರಾಮಾಗಿ ಮಲಗಬಹುದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾನು ಇಷ್ಟು ಹೇಳಿ ಇದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಅಟ್ಯಾಚ್ ಮಾಡ್ತೀನಿ, ಓಕೆನಾ? ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ಉಪ್ಪಿಟ್ಟೆಲ್ಲ ಪ್ರಿಪೇರ್ ಆಗಿರೋದನ್ನ ತಿಳಿಸ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಇಷ್ಟು ಹೇಳಿ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ನಾನು ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ ಇವಾಗ ನಾನು ತರಕಾರಿ ಎಲ್ಲ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊಂಡಿದ್ದೆ. ಈರುಳ್ಳಿ, ಟೊಮೊಟೊ ಮತ್ತು ಒಣಮೆಣಸಿನ್ಕಾಯಿ, ಬೀನಿಸು, ಕ್ಯಾರೆಟ್ ಎಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊಂಡಿದ್ದೆ. ಮತ್ತು ಇವಾಗ ಏನು ಮಾಡಿದ್ದೀನಿ ಅಂತಂದರೆ ಇವಾಗ ನಾನು ಬನ್ಸಿರವೆನ ಒಳಗಡೆ ಹಾಕಿದ್ದೀನಿ. ಇವಾಗ ಒಳಗಡೆ ಹಾಕಿ ಇವಾಗ ನೀಟಾಗಿ ಮಿಕ್ಸ್ ಮಾಡಬೇಕು ಸ್ನೇಹಿತರೆ. ಫಸ್ಟು ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ಇದೇ ರೀತಿ ಮಾಡಿ. ಅಕಸ್ಮಾತ್ ನಿಮ್ಮಲ್ಲೇನಾದರೂ ಚೇಂಜಸ್ ಏನಾರು ಇದ್ದರೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ರೀತಿಯೂ ಮಾಡ್ಬೋದು. ಇದು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾನು ಅದನ್ನು ಮತ್ತೆ ಒಂದ್ಸರಿ ಟ್ರೈ ಮಾಡ್ತೀನಿ. ನಾನು ಮಾಡಿದ್ದೆ ಸರಿ ಅಂತ ನಿಮ್ಗೆ ಹೇಳ್ತಾ ಇಲ್ಲ, ನೀವು ಮಾಡಿರೋದು ಕೂಡ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಟ್ಯಾಲೆಂಟ್ ಇರುತ್ತೆ. ಇದು ನಾನು ಸಿಂಪ್ಲಿ ಇವಾಗ ನಾನು ಮಾಡೋದು, ಇದು ನಾನು ಮಾಡೋ ಸ್ಟೈಲ್ ಇದು. ಅದಕ್ಕೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಇವಾಗ ಇನ್ನೊಂದು 5 ರಿಂದ 6 ನಿಮಿಷದಲ್ಲಿ ಇವಾಗ ತರಕಾರಿ ಬನ್ಸಿರವೆ ಉಪ್ಪಿಟ್ಟು ರೆಡಿ ಆಗ್ತಾರೆ ಸ್ನೇಹಿತರೆ. ಈಗ ಆಲ್ರೆಡಿ ಒಂದು 75 to 80% ಎಲ್ಲ ರೆಡಿ ಇದೆ. ನಾನು 20% ಮಾತ್ರ ಬಾಕಿ ಉಳಿದಿರೋದು. ಓಕೆ ಸ್ನೇಹಿತರೆ, ನಾನು ಇಷ್ಟು ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋನ ಪೂರ್ತಿ ನೋಡಿ ಸ್ನೇಹಿತರೆ. ನೀವು ಒಂದು ಟೈಮನ್ನು ಫ್ರೀ ಮಾಡಿಕೊಂಡು, ಏನೋ ಒಂದು 15 minutes ಅಷ್ಟೇ ನೀವು ಟೈಮ್ ಫ್ರೀ ಮಾಡಿಕೊಂಡು 15 minutes ಈ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ಹಾಗೆ ನಿಮ್ದೇನಾದ್ರು ಸಜೆಷನ್ಸ್ ಇದ್ದರೆ ನನಗೆ ತಿಳಿಸಿ ಸ್ನೇಹಿತರೆ. ಇಷ್ಟು ಹೇಳಿ ನಾನು ಇದೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯಲ್ಲಿ ಟುಡೇ ಸಾಟರ್ಡೆ ಸ್ಪೆಷಲ್ ಇವಾಗ ರೆಡಿ ಆಗಿರೋದು ಏನಪ್ಪ ಅಂತಂದರೆ ಬನ್ಸಿರವೆ ತರಕಾರಿ ಉಪ್ಪಿಟ್ಟು. ನೋಡಿ ಸ್ನೇಹಿತರೆ, ಇವಾಗೆಲ್ಲ ರೆಡಿ ಆಗಿದೆ. ಮಿಕ್ಸ್ ಆದಮೇಲೆ ಒಂದು 10 minutes ಇಟ್ಟು ತಿನ್ನೋದೆ ತುಂಬ ಟೇಸ್ಟಿಯಾಗಿರ್ತದೆ. ಇಷ್ಟು ಹೇಳಿ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆ ಬಾಯ್ ಸ್ನೇಹಿತರೆ. ಓಕೆ ಬಾಯ್.